ಒಂದೇ ದಿನ 3 ಮಸಲ್ ಟಾರ್ಗೆಟ್ ಮಾಡಬಹುದಾ? ಡೇ 203 ಫಿಟ್ನೆಸ್ ಬ್ಲಾಗ್. ಸಮ್ಮರ್ ಸೀಸನ್ ಅಲ್ಲಿ ಒಂದು ಕರೆಕ್ಟ್ ಟೈಮಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗ್ಲಿಲ್ಲ ಅಂದ್ರೂ ಶೆಕೆಗಾದ್ರೂ ಎದ್ದೇಳ್ಬೇಕು ಅನ್ಸುತ್ತೆ. ಬಟ್ ಇದು ಮಳೆಗಾಲದಲ್ಲಿ ಇದೆಯಲ್ಲ, ತುಂಬಾ ಪ್ರಾಬ್ಲಮ್ ಗುರು. ಬೆಡ್ ಬಿಟ್ಟು ಎದ್ದೇಳಕ್ಕೆ ಮನ್ಸಾಗಲ್ಲ ಗುರು. ನಂದಂತರೂ ಫೋನ್ ಸ್ವಲ್ಪ ದೂರ ಇರುತ್ತೆ, ಅಲಾರಾಮ್ ಹಂಗೆ ಜೋರಾಗಿ ಹೊಡ್ಕೊಳ್ತಿರುತ್ತೆ. ಆದ್ರೂ ನಾನು ಹೇ ಸಿರಿ ಆಫ್ ದ ಅಲಾರಾಮ್ ಅಂತ ಹೇಳಿ ಮತ್ ಮಲ್ಕೊಂತಿದೀನಿ. ಮಲಕ್ಕೊನ್ನೋದ್ ಮಲಗ್ತೀನ, ಅದು ಪೂರ್ತಿಯಾಗಿ ಮಲ್ಗಲ್ಲ ಗುರು. ಅರ್ಧ ಗಂಟೆ ಕರೆಕ್ಟ್ ಆಗಿ ಎಚ್ಚರ ಆಗುತ್ತೆ. ಅದು ಇತ್ಲಾಗಿ ಜಿಮ್ಮಿಗೆ ಬೇಗನೂ ಹೋಗಿರ್ಬಾರ್ದು, ಅತ್ಲಾಗಿ ಕರೆಕ್ಟ್ ಟೈಮಿಗೆ ಮನೆಗೂ ತಿರುಗಿ ಬಂದಿರಬಾರ್ದು. ಆ ತರ ಆಗ್ತಿದೆ ಗುರು. ಇವತ್ತು ಜಿಮ್ಮಿಗೆ ಅರ್ಧ ಗಂಟೆ ಲೇಟು. ಅದ್ರಲ್ಲೂ ಇವತ್ತು 3 ಮಸಲ್ ನ ಟಾರ್ಗೆಟ್ ಮಾಡಬೇಕಿತ್ತು. 3 ಮಸಲ್ ಯಾವ್ಯಾವ ಅಂತ ಹೇಳಿದ್ರೆ ಶೋಲ್ಡರ್, ಬೈಸೆಪ್ಸ್, ಟ್ರೈಸೆಪ್ಸ್. ಇವತ್ತು ಇವನ್ 3 ಒಂದೇ ದಿನ ಟ್ರೈನ್ ಮಾಡ್ಬೇಕಿತ್ತು. ಆದಂಗಾಗ್ಲಿ ಒಂದ್ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ 3 ಮಸಲ್ ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆದೆ. ಶೋಲ್ಡರ್ಗೆ 3 ವೇರಿಯೇಷನ್, ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಗೆ 2 ವೇರಿಯೇಷನ್. ಅದಂಗಿರ್ಲಿ, ಸ್ವಲ್ಪ ಈ ಕಡೆ ಟಾಪಿಕ್ ಬರುವ. ನೀವು ಡೈಲಿ 3 ಮಸಲ್ ಅಥವಾ 2 ಮಸಲ್ ನ ಟ್ರೈನ್ ಮಾಡ್ಬೇಕೋ ಬೇಡವೋ? ನೀವು ಡೈಲಿ 3 ಮಸಲ್ ನದು ಟಾರ್ಗೆಟ್ ಮಾಡಿ, 2 ಮಸಲ್ ನದು ಟಾರ್ಗೆಟ್ ಮಾಡಿ. ಬಟ್ ಅದನ್ನ ನೀವು ಟಾರ್ಗೆಟ್ ಮಾಡಿರೋ ಮಸಲ್ ನ ಯಾವ ತರ ರಿಕವರಿ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನೆನಪಲ್ಲಿ ಇರ್ಲಿ. ನೀವು ಅದನ್ನ ಒಂದು ಪ್ರಾಪರ್ ಡಯಟ್ ಇಂದ, ಆಮೇಲೆ ಒಂದು ಪ್ರಾಪರ್ ರಿಕವರಿ ಇಂದ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಡೈಲಿ 2 ಮಸಲ್ ನ ಆರಾಮಾಗಿ ಟಾರ್ಗೆಟ್ ಮಾಡಬಹುದು. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.